ಡಿಜೆಹಳ್ಳಿ ಪ್ರಕರಣ, ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣ, ಪ್ರತಿ ಒಂದು ಪ್ರಕರಣದೊಳಗಡೆನೂ ಕೂಡ ಏನು ಆಸಕ್ತಿಯಿಂದ ಈ ಸರ್ಕಾರದ ಅಂದ್ರೆ ಜಮೀರ್ ಇರ್ಬೋದು, ಸಿದ್ದರಾಮಯ್ಯನವ್ರದಂತ ಇರ್ಬೋದು, ಅವ್ರಿಗೆ ಬಿಡುಗಡೆ ಮಾಡಿ ಅವರಿಗೆ ಲೀಗಲ್ ಅಸಿಸ್ಟೆನ್ಸ್ ಕೊಟ್ಟು ಅವ್ರ ಹೊರಗಡೆ ಬಂದಂತವ್ರಿಗೆ ಪಟಾಕಿ ಹೊಡೆದು ಅವ್ರಿಗೆ ಹಣಕಾಸು ಪ್ರಶ್ನೆ ಮಾಡ್ತಾ ಇರ್ತಾರೆ. ಹಣಕಾಸು ಲೀಗಲ್ ಅಸಿಸ್ಟೆನ್ಸ್ ಯಾರು ಮಾಡಿದ್ರು? ನೇರವಾಗಿ ಕಾಂಗ್ರೆಸ್ ಅವತ್ತು ದಲಿತ ನಾಯಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯನ್ನ ಸುಟ್ಟಾಕ್ದಂತ ಸಂದರ್ಭದಲ್ಲಿ ಇವತ್ತು ಸಹ ಈ ನಿಮಿಷ ಜಿಹಾದಿ ಶಕ್ತಿಗಳ ಪರವಾಗಿ ಕೇವಲ ಒಂದು ಮುಖ್ಯಮಂತ್ರಿ ಅಥವಾ ರಾಜ್ಯದ ಕೇಳಿಸ್ಕೊಳ್ಳಿ ಸೂರ್ಯ ಮುಕುಂದ್ ಅವರ ನಾವು ನನ್ನ ಆರೋಪ ಏನಂದ್ರೆ ಈಗ ನೋಡಿ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನನ್ನ ಆರೋಪ ಇದು. ಆಸ್ ಅ ಜರ್ನಲಿಸ್ಟ್ ನನ್ನ ಆರೋಪ, ಪೊಲಿಟಿಕಲಿ ಪಾರ್ಟಿಗಳು ಈ ಥರ ಕೇಸ್ ಹಾಕೋದು ಮತ್ತೆ ಕೇಸ್ ವಿಡ್ರಾ ಮಾಡೋದು, ಅದು ಪೊಲಿಟಿಕಲ್ ಕನ್ವೀನಿಯನ್ಸ್. ಇದು ನಿಜ, ಫಸ್ಟ್ ಹ್ಯಾಂಡ್. ಯಾಕಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಿರಿ ಆಸ್ ಜರ್ನಲಿಸ್ಟ್, ಆಯ್ತಾ? ಈಗ ಇವ್ರು ಹೇಳಿದ್ರು ಇವಾಗ ಡಿಜೆಹಳ್ಳಿ ಕೆಜೆಹಳ್ಳಿ, ಆಕ್ಚುಲಿ ಅವ್ರು ಪಾಯಿಂಟ್ ಮಾಡಿ ಸರಿನೇ. ಯಾಕಂದ್ರೆ ಈಗ ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ಬಟ್ ಜಿ ಪರಮೇಶ್ವರ್ ಅವರು ಜುಲೈಯಲ್ಲಿ ಇದೆ ಹೋದ ವರ್ಷ ಜುಲೈಯಲ್ಲಿ ಪ್ರಿಸನ್ ಅಧಿಕಾರಿಗಳಿಗೆ ಒಂದು ಪತ್ರ ಬರೀತಾರೆ. ಪತ್ರ ಬರೆದು ಏನು ಹೇಳ್ತಾರೆ, ಎಲ್ಲ ಕೇಸು ರಿವ್ಯೂ ಮಾಡಿ, ಬೆಂಗಳೂರು, ಶಿವಮೊಗ್ಗ, ಹುಬ್ಬಳ್ಳಿ. ಯಾಕೆ? ತನ್ವೀರ್ ಸೇಠ್ ಅವರು ಒಂದು ಪತ್ರ ಬರೀತಾರೆ. ಹೌದು, ತನ್ವೀರ್ ಸೇಠ್ ಅವ್ರು ಲೆಟರ್ ಬರ್ದಿದ್ರು. ಆಮೇಲೆ ಆ ಲೆಟರ್ನ ಅವರು ಫಾರ್ವರ್ಡ್ ಮಾಡಿ ಹೇಳ್ತಾರೆ ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸ್ನ ರಿವ್ಯೂ ಮಾಡ್ತೀರಾ. ಅದು ಪೊಲಿಟಿಕಲ್ ಕನ್ವೀನಿಯನ್ಸ್. ಇದು ನನ್ನ ಆರೋಪ ಏನಂದ್ರೆ, ಈ ತರ ಕೇಸುಗಳು ಕಾಂಗ್ರೆಸ್ ಇದು ಓಲೈಕೆ ಅಂತ ಅವರು ಆರೋಪ ಮಾಡಬಹುದು. ಅದು ಓಲೈಕೆ ತಾನೆ? ಓಲೈಕೆ ತಾನೆ? ಕೇಳಿ ಪ್ರಶ್ನೆ. ಡಿಜೆಹಳ್ಳಿ ಕೆಜೆಹಳ್ಳಿ ಅದು ಯಾಕೆ ವಿಡ್ರಾ, ಆ ಕೇಸ್ ಯಾಕೆ ವಿಡ್ರಾ ಮಾಡ್ಕೋದ್ರಿ? ನೋಡಿ, ಸರ್ಕಾರಗಳು ಎಷ್ಟೋ ಒಂದು ಸಲ ಇಲ್ಲ ಪತ್ರ ಬರೆದ್ರು ರಿವ್ಯೂ ಮಾಡಿ ಅಂತ, ವಿಡ್ರಾ ಮಾಡಿಲ್ಲ, ರಿವ್ಯೂ ಮಾಡಿ ಸೆಲೆಕ್ಟಿವಿಟಿ ನಾನು ಕೇಳಿ, ಸೆಲೆಕ್ಟಿವಿಟಿ. ದೇವಸ್ಥಾನ ಪೂಜೆ ಮಾಡಿ ಇಲ್ಲ ಸರ್, 43 ನಿಮಿಷ ಆಗಿದೆ, ಪಾಪ ಅವ್ನು ಮಾತಾಡಿಲ್ಲ. ಅಲ್ಲ, ನೀವು ಕೇಳಿರೋ ನಿಜವಾದಂತ ಪ್ರಶ್ನೆಗೆ ನಿಜವಾದಂತ ಉತ್ತರ ನೋಡಿ, ಬಿಜೆಪಿ ಸರ್ಕಾರದಲ್ಲಿದ್ದಾಗ ಎಷ್ಟೋ ಹಿಂದೂ ಸಂಘಟನೆಗಳ ಕೇಸಸ್ ಅನ್ನ ವಾಪಸ್ ತಗೊಂಡಿದ್ರು. ಅದರಲ್ಲಿ 192 ಕೇಸಸ್ ಬಿಲಾಂಗಿಂಗ್ ಟು ಅದು ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಜಾಗರಣ ವೇದಿಕೆ, ಅದೆಲ್ಲ ಕೇಸಸ್ ಅನ್ನ ವಾಪಸ್ ಪಡೆದಿದ್ದಾರೆ. ಅದನ್ನ ಕಾಂಗ್ರೆಸ್ನವ್ರು ನನ್ನ ಹತ್ರ ಇದೆ, ಕೊಡ್ತೀನಿ.
ಅದನ್ನ ಇಟ್ಕೊಂಡು ಕಾಂಗ್ರೆಸ್ನವ್ರು ಯಾವತ್ತೂ ಪ್ಲಕಾರ್ಡ್ ಇಟ್ಕೊಂಡು ನೀವು ಇದ್ ಮಾಡ್ತಿದ್ದೀರಾ ಅದ್ ಮಾಡ್ತಿದ್ದೀರಾ ಅಂತ ಹೇಳಿಲ್ಲ. ದಯವಿಟ್ಟು ಒಂದು ನಿಮಿಷ ಕೊಡಿ ಸರ್, ಧೈರ್ಯ ಇದ್ರೆ ಕೇಳಿಸ್ಕೊಳ್ಳಿ, ಮಾತನ್ನ ಹೇಳ್ತೀನಿ. ಸಮಯ ಸಂದರ್ಭ ಹೇಗಿರುತ್ತೆ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಒಂದು ಕೊಲೆ ಆಗುತ್ತೆ ಮೇಡಮ್. ನೋಡಿ ಒಬ್ಬ ಬಿಜೆಪಿ ಶಾಸಕ ಕೆಂಪು ಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸ್ತೀವಿ ನಾವು ಅಂತ ಹೇಳ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟು ನಂತರ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾರೆ, ರಾಜೀನಾಮೆ ಕೊಡಬೇಕು ಅಂತ. ಅದೇ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಒಂದು ಕೊಲೆ ಆಗುತ್ತೆ. ಆ ಕೊಲೆ ಆದ ಹುಡುಗ ಹರ್ಷ ಅಂತ ಹೇಳ್ಬಿಟ್ಟು ಅವನು ಎಷ್ಟೋ ಸಲ ಬಂದು ಬಿಜೆಪಿಯಲ್ಲಿ ಲೆಟರ್ ಕೊಟ್ಟಿರ್ತಾನೆ, ಕೊರೋನಾ ವಾರಿಯರ್ ಆದ್ರೆ 13,000 ರೂಪಾಯಿ ತಿಂಗಳಿಗೆ ಸ್ಟೈಪಂಡ್ ಸಿಗುತ್ತೆ, ಅದು ಕೊಡಿ ನನಗೆ ಕೆಲಸ ಅಂತ ಕೇಳಿರ್ತಾನೆ. ಕೆಲಸನೂ ಕೊಟ್ಟಿರಲ್ಲ, ಯಾರು ಕರೆದುಬಿಟ್ಟು ನನ್ನ ಕಾರ್ ಡ್ರೈವರ್ ಆಗೂ ಮಾಡ್ಕೊಂಡಿರಲ್ಲ. ಅವನ ಕೊಲೆ ಆದ ತಕ್ಷಣ ಸಾಲಾಗಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ನಮ್ಮ ಕಾರ್ಯಕರ್ತ ಸತ್ತೋದ, ನಮ್ಮ ಕಾರ್ಯಕರ್ತನ ಹೊಡೆದ್ಬಿಟ್ರು. ಅದು ತನಿಖೆ ಆಗಕ್ಕಿಂತ ಮುಂಚೆನೆ ಮುಸ್ಲಿಂ ಗುಂಡಾಗಳು ಇವನನ್ನ ಕೊಂದುಬಿಟ್ರು ಅಂತ ಅದೇ ಶಾಸಕ ರಾಜೀನಾಮೆ ಕೊಡಬೇಕಾಗಿತ್ತು. ಮೇಡಮ್ ಯು ಡೋಂಟ್ ಡಿಸ್ಟರ್ಬ್ ಮೇಡಮ್, ಕೇಳಿಸ್ಕೊಳ್ಳಿ, ಏನ್ ಕೊಡ್ತಿದ್ದೀನಿ ಅದನ್ನೇ ಕೇಳಿಸ್ಕೊಳ್ಳಿ. ಫೇಸ್ಬುಕ್ ಪೇಜ್ ಮೇಲೆ ರಾಷ್ಟ್ರೀಯತೆಗೆ ಒಂದೇ ಉತ್ತರ ನಥುರಾಮ್ ಗೋಡ್ಸೆ ಅಂತ ದೇಶ ದ್ರೋಹದ ಮಾತನ್ನ ಬರೆದಿರ್ತಾನೆ, ಅವನಿಗೆ ಕಾರ್ಯಕರ್ತ ಅಂತ ತಿಳ್ಕೊಂಡು ಹೋಗ್ತಾರೆ. ಇವತ್ತು ಶ್ರೀಕಾಂತ್ ಪೂಜಾರಿ ಮೇಲೆ ಇಷ್ಟೊಂದು ಕೇಸಸ್ ಇದೆ, 16 ಪ್ರಕರಣಗಳು 1992 ಇಂದ ಹಿಡಿದು 2019ರವರೆಗೆ 16 ಕೇಸಸ್ ಇರುತ್ತೆ. ಇವನು ಆಟೋ ಚಾಲಕ, ಇವನು ನಿಜವಾದ ರಾಮ ಭಕ್ತ, ಕಾರ ಸೇವೆಗೆ ಅದೇನೋ ಕಾರ್ ಸೇವಾ ಆ ಯಾತ್ರೆಯಲ್ಲಿ ಅವನು ಹೋದ ಇಷ್ಟೊಂದು 40 ವರ್ಷದಲ್ಲಿ ಅವ್ನು ಕರೆದು ಅವನ ಜೀವನಕ್ಕೆ ಒಂದು ಇಷ್ಟೊಂತ ಕೊಟ್ಟು ಒಂದು ಕಾರ್ ಡ್ರೈವರ್ ಆಗಿ ಇಟ್ಟು ಅವನ ಜೀವನವನ್ನು ಸಾರ್ಥಕ ಮಾಡಕ್ಕೆ ಇವನು ಯೋಗ್ಯತೆ ಇರಲಿಲ್ಲ. ನೇರವಾಗಿ ರಜಾಕ್ ಅವರು ಹೇಳ್ತಿದ್ದಾರೆ, ಬಿಜೆಪಿ ಪಕ್ಷ ನಿಮ್ಮಂತ ಹಿಂದುತ್ವವಾದಿಗಳನ್ನ, ಹಿಂದೂ ಕಾರ್ಯಕರ್ತರನ್ನ, ರಾಮ ಭಕ್ತರನ್ನ ತಮ್ಮ ರಾಜಕೀಯ ಅವಶ್ಯಕತೆಗೆ ಬಳಸ್ಕೊಳ್ತಾರೆ. ರಜಾಕ್ ಅವರೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ತಾರೆ, ಬಿಸಾಕ್ತಾರೆ, ಅಷ್ಟೇ ಬಿಜೆಪಿ ಮಾಡ್ತಿರೋದು, ಹೌದಾ ಅಲ್ವಾ? ಬಿಜೆಪಿ ವಿಷಯ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಹರ್ಷನ್ ಬಗ್ಗೆ ಮಾತಾಡಿದ್ರಲ್ಲ, ಹರ್ಷನ್ ಬಗ್ಗೆ ಏನು ಓದಿ ಹೇಳಿದ್ರಲ್ಲ, ನಿಮ್ಗೆ ಒಂದ್ ಚೂರಾದ್ರೂ ಅವ್ರ ಬಗ್ಗೆ ಹಿಸ್ಟ್ರಿ ನಿಮಗೆ ಗೊತ್ತಿದ್ಯಾ? ಹರ್ಷ ಪ್ರತಿ ನಾಚಿಕೆ ಆಗ್ತೈತೆ ರಜಾಕ್ ಅವರೇ, ರೌಡಿ ಶೀಟರ್ ಯಾರು ಅಂತ ಹೇಳಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಘಟನೆ ಹೇಳುತ್ತೆ. ನಿಮ್ಮವರು ಸಾವಿರಾರು ಜನ ಇದಾರಲ್ಲ, ಫಸ್ಟ್ ಅವರಿಗೆ ಉದ್ಯೋಗ ಕೊಡ್ಸಿ, ಅವರಿಗೆ ಉದ್ಯೋಗ ಕೊಡ್ಸಿ. ನಮ್ಮವರು ಒಂದೆರಡು ಹೇಳಿಕೆ ಬರಬೇಡಿ. ಪ್ರತಿದಿನ ಇದೆಲ್ಲ ಹರ್ಷ ದಿನಗೂಲಿಗೆ ಹೋಗಿ ಅವರ ಅಪ್ಪಮ್ಮನ ಸಾಕ್ತಿದ್ದ, ಸುಮ್ನೆ ಬಾಯಿದೆ ಅಂತ ಹೇಳಿ ಬಟ್ಕೊಂಡ್ರಿ. ನೀವೇನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರಲ್ಲ, ಅವರಿಗೆ ಹೋಗಿ ಉದ್ಯೋಗ ಕೊಡಿ, ಫಸ್ಟ್ ಅವರಿಗೊಂದು ನೈತಿಕ ಶಿಕ್ಷಣ ಕೊಡಿ, ದೇಶ ಪ್ರೇಮವನ್ನು ಕಲಿಸಿ, ಆಯ್ತಾ? ಸುಮ್ಮನೆ ಏನೇನೋ ಮಾತಾಡಬೇಡಿ ನೀವು. ಫಸ್ಟ್ ದೇಶ ಪ್ರೇಮವನ್ನು ಹೃದಯದಲ್ಲಿ ಹುಟ್ಟಿಸಿ, ಬಾಯಿದೆ ಅಂತ ಏನೇನೋ ಮಾತಾಡಬೇಡಿ. ಫಸ್ಟ್ ದೇಶ ಪ್ರೇಮವನ್ನು ಕಲಿಸಿ. ನನ್ಗೇನ್ ಬೇಜಾರಂದ್ರೆ
ನಮ್ಮ ಹತ್ರ ಇನ್ನೊಬ್ರಿಗೆ respect ನಮ್ಮ ಹತ್ರ ಕೊಡೋದನ್ನ ಇಲ್ಲ. first ಅನ್ನು ರಜಾಕ್ ಕಲಿಸಿ. ಅವರೇ, ಆಮೇಲೆ ವಿಜಯ್ ಅವರೇ, ಹೋಗ್ಬೇಕು. hospital ದೂರ ಇದೆ. ರಜಾಕ್ ಅವರೇ, ರಜಾಕ್ ಅವರೇ, hospital ದೂರ ಇದೆ. ಹೆಚ್ಚು ಕಮ್ಮಿ ಆದ್ರೆ BJP ತಕ್ಷಣ ಸರ್ಕಾರ ಕರ್ಕೊಳ್ಳಿ. ಮಾಡಿ. ಪೀಕ್ ಅವರು, ನಿಮಿಷ. ಕೇಳಿಸ್ಕೊಳ್ಳಿ. ನನಗೇನ್ ಪೀಕ್ ಭಯ? ಅವರು, ಕೇಳಿಸ್ಕೊಳ್ಳಿ, ಭವ್ಯ ಅವರೇ, ಭವ್ಯ ಅವರೇ. ರಜಾಕ್ ಅವರೇ, ಕೇಳಿಸ್ಕೊಳ್ಳಿ. ಪೀಕ್ ಅವರು ಟ್ರಾಫಿಕ್ ಆಂಬ್ಯುಲೆನ್ಸ್ ರೀಚ್ ಆಗಲ್ಲ. ನಿಮ್ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಸಮಾಧಾನ ನನಗೇನ್ ಬೇಜಾರು